ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿಲ್ಲಿ ಬೆಳಗ್ಗೆ ಎದ್ದು ನನ್ನ ಡೈಲಿ ರೊಟೀನ್ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಬಾಕ್ಸ್ಗೆ ಅವರು ಪಫ್ ರೈಸ್ ಮಾಡು ಅಂತ ಹೇಳಿದ್ರು, ಸೊ ನಾನು ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ದಿನ ರೊಟ್ಟಿ ಚಪಾತಿ ಇಂಥವೇ ತಗೊಂಡು ಹೋಗ್ತಾರೆ, ಯಾಕೋ ಇವತ್ತು ಡಿಫ್ರೆಂಟಾಗಿ ಕೇಳಿದ್ರೆ ಸೊ ನಾನು ಅದೇ ಮಾಡ್ತಾ ಇದ್ದೀನಿ. ಈ ಎಣ್ಣೆ ಕಾಯೋಕೆ ಇಟ್ಟಿದ್ದೆ, ಸೊ ಅದು ಕಾಯೋಷ್ಟರಲ್ಲೇ ನಾನು ಬಿಸಿನೀರು ಕುಡಿದ್ಬಿಟ್ರೆ ಆಯ್ತು ಅಂತೇಳಿ ಬಿಸಿನೀರು ಕುಡಿದ್ಬಿಟ್ಟೆ. ಬೆಳಗ್ಗೆ ಎದ್ದು ನಮ್ಮ ಮಕ್ಕಳಿಗೆ ಫೇವ್ರೆಟ್ ಅವರು ಏನು ಲಂಚ್ ಬಾಕ್ಸ್ ಕೇಳ್ತಾರೋ ಅದು ಮಾಡೋ ತೃಪ್ತಿನೇ ಬೇರೆ. ಐ ಥಿಂಕ್ ಎಲ್ಲ ಮದರ್ಸ್ಗೂ ಈ ಫೀಲ್ ಇದ್ದೇ ಇರುತ್ತೆ, ಬೆಳಗ್ಗೆ ಎದ್ದು ಅವ್ರಿಗೇನು ಇಷ್ಟ ಅಂತ ಎಲ್ಲ ಮಾಡ್ತಾನೆ ಇರ್ತಾರೆ. ಅರ್ಲಿ ಮಾರ್ನಿಂಗ್ ಎದ್ದು ಅವ್ರ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಕಷ್ಟನೇ ಅನಿಸುತ್ತೆ, ಬಟ್ ಒನ್ಸ್ ಅವರು ಸ್ಕೂಲಿಂದ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಬಂದಿದ್ದು ನೋಡಿದ್ಮೇಲೆ ಅಷ್ಟೇ ಖುಷಿ ಆಗುತ್ತೆ. ನಮ್ಮ ಮಾವ ಚೆಕಪ್ ಇತ್ತು, ಸೊ ಅವರು ಹೈದ್ರಾಬಾದ್ಗೆ ಹೋಗ್ತಾಯಿದ್ರು. ಬೆಳಗ್ಗೆ ಹೋಗಿದ್ದಾರೆ, ಆದರೆ ರಿಪೋರ್ಟ್ಸ್ ಎಲ್ಲ ಬಿಟ್ಟೋಗಿದ್ರು. ಮತ್ತು ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ಬಂದು ರಿಪೋರ್ಟ್ಸ್ ತೊಗೊಂಡೋಗಿ ಅಂತ. ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಬಂದು ರಿಪೋರ್ಟ್ಸ್ ತೊಗೊಂಡೋದ್ರು. ನಾನು ಮೊಂಡಲ್ಲಿ ತೆಗೆಸಿಟ್ಕೊಂಡಿದ್ದೆ, ಸೊ ಅದನ್ನೆಲ್ಲ ನೀಟಾಗಿ ಹಿಂಡು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇದು ರೆಡಿ ಆಗೋಷ್ಟರಲ್ಲಿ ನನ್ನ ಮಕ್ಕಳಿಬ್ಬರು ಎದ್ದು ಬಂದರು. ಇಲ್ಲ ಅವರಿಬ್ಬರು ಕ್ಯಾಮ್ರಾ ನೋಡಿ ಯಾಕಮ್ಮ ಏನಿಟ್ಟು ಏನು ರೆಕಾರ್ಡ್ ಮಾಡ್ತಿದ್ದಿ, ಇದು ಯಾವಾಗ ಇಟ್ಟು ಯಾವಾಗ ತರಿಸಿ ಅಂತ ಕೇಳ್ತಾ ಇದ್ರು. ಅವರಿಗೆಲ್ಲ ಆನ್ಸರ್ ಮಾಡೋಷ್ಟರಲ್ಲಿ ಸುಸ್ತಾಗೋಯ್ತು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಒಂದು 2 ಇಯರ್ಸ್ ಬ್ಯಾಕೇ ಸ್ಟಾರ್ಟ್ ಮಾಡಿದ್ದೆ. ಸೊ ಸಮ್ ರೀಸನ್ಸಿಂದ ನಾನು ಮಿಡ್ಲಲ್ಲಿ ಡ್ರಾಪ್ ಆಗಿದ್ದೆ. ಮತ್ತು ಆಮೇಲೆ 2 ಇಯರ್ಸ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟು ಬೇಕು. ಯಾರ್ಯಾರು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಆ್ಯಕ್ಚುಲಿ ಮಾಡೋದು ಗ್ರೀನ್ ಕಲರ್ ಪಫ್ ರೈಸ್, ಬಟ್ ಆದರೆ ಅವ್ರು ಇವತ್ತು ನನಗೆ ರೆಡ್ ಕಲರೇ ಬೇಕಂದರು, ಸೊ ನಾನು ರೆಡ್ ಕಲರೇ ಮಾಡ್ತಾಯಿದ್ದೀನಿ. ನೀವು ಯಾರು ಎಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ನಿಮ್ಮ ಊರಲ್ಲಿ ಇದನ್ನೆಲ್ಲ ಏನಂತ ಕರೀತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾನು ನನ್ನ ಮಕ್ಕಳು ರೆಡ್ ಕಲರ್ ಒಗ್ಗರಣೆ ಅಂತ ಕರಿತೀವಿ. ಇವತ್ತೇನು ಮಾಡಿಲ್ಲ, ಜಸ್ಟ್ ಇಷ್ಟೇ ಸಿಂಪಲ್ ಅಷ್ಟೇ ಮಾಡಿದ್ದೀನಿ ಲಂಚ್ ಬಾಕ್ಸ್ಗೆ. ಸೊ ಬೇಗ ಮುಗೀತು ನಂದು. ಡೈಲಿ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಎಲ್ಲ ಮುಗಿಬೇಕಂದ್ರೆ ನನಗೆ ಅಟ್ಲೀಸ್ಟ್ 8:15 to 8:20 ಆದರೂ ಆಗುತ್ತೆ. ಅದಾದಮೇಲಿಂದ ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅವ್ರದ್ದೆಲ್ಲ ಆದಮೇಲೆ ಮತ್ತೆ ನಾನು ನನ್ನ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಅವ್ರದ್ದು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದೆಲ್ಲ ಮುಗೀತು. ಸೊ ನಾನಿವಾಗ ಅವರಿಬ್ಬರಿಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಯಾವಾಗ ಅಷ್ಟೇ ಹಿಂಗೆ ಕಚ್ಚಾಡ್ತಾನೆ ಇರ್ತಾರೆ.
ಎಕ್ಸಾಮ್ ಚೆನ್ನಾಗಿ ಬರೀಬೇಕಿಬ್ರು, ಆಯ್ತಾ? ಸ್ಪೆಲ್ಲಿಂಗ್ಸ್ ಎಲ್ಲ ನೆನಪಿದಾವಲ್ಲ, ರಾತ್ರಿ ಓದಿದ್ವು. ಎಲ್ಲ ಚೆನ್ನಾಗಿ ಬರೀಬೇಕು ಎಕ್ಸಾಮ್. ಓಕೆ? ಅಮ್ಮ ಅದೇ ಬರ್ತೈತಿ. ಅಮ್ಮ ಜಲ್ಲಿ ಹಾಕಿದ್ವಿ. ರಿಪೋರ್ಟ್ ಬಿಟ್ಟು ಅದ್ರದ್ದಾಯ್ತಲ್ಲ. ಸೂಕ್ಷ್ಮ ರೂಪ ಧರಿಸಿ ಇನ್ನ ಇಲ್ಲಕ್ಕ ಒಂದು 10 ನಿಮಿಷ. ಇದು ಹೇಳು ಫ್ರಾಗ್ ಸ್ಪೆಲ್ಲಿಂಗ್. ಓಕೆ. ಡ್ರೆಸ್ ಡ್ರೆಸ್. ವೆರಿ ಗುಡ್. ಮತ್ತೆ ಇದು ಡ್ರ್ಯಾಗನ್. ಡ್ರ್ಯಾಗನ್ ವೆರಿ ಗುಡ್. ಮತ್ತೆ ಡ್ರ್ಯಾಗನ್ ಆಯ್ತು. ಇದು ಫ್ರೇಮ್ ಸ್ಪೆಲ್ಲಿಂಗ್. ಫ್ರೇಮ್. ಸ್ವಲ್ಪ ಬಿಡ್ಲಾ? ಜಾಸ್ತಿ ಬಿಡ್ಬೇಕಾ? ಮತ್ತೆ ನಾಳೆಯಿಂದ ನಾನು ಸ್ಕೂಲೇ ಬಿಡ್ತೀನಿ. ನಾಳೆಯಿಂದ ನಾನು ಸ್ಕೂಲಿಗೆ ಹೋಗಲ್ಲ. ಬಿಟ್ಬಿಡು. ಅಪ್ಪನ ಜೊತೆಗೆ ಹೋಗೋದು. ನೀವೆಲ್ಲ ಹೇಳ್ರಿ, ನಾವು ಓದ್ತೀವಿ. ಅಪ್ಪ ನಾಳೆಯಿಂದ ಇಲ್ಲಿ ಇವರಿಬ್ರು ರೆಡಿಯಾಗಿ ಬರೋದು ಆಟೋ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ರು.
ಸೊ ಆಟೋನೂ ಬಂತು. ಆಟೋ ಹತ್ತಿ ಇವರಿಬ್ಬರು ಹೋದರು. ಅದಾದಮೇಲೆ ನಾನು ಪೂಜೆ ಮಾಡಿಕೊಂಡೆ. ಮತ್ತು ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಯಿತು. ಟಿಫನ್ ಮಾಡಿ ಮತ್ತು ಬಟ್ಟೆ ಮಡ್ಚ್ಕೊಂಡು ಟಿ ವಿ ನೋಡ್ತಾ ಬಟ್ಟೆ ಮಡ್ಚ್ಕೊಂಡ್ರೆ ಅದಾಯಿತು. ಮತ್ತು ಅದೆಲ್ಲ ಜೋಡಿಸಿ ಅಲ್ಲಿಗೆ ಇವತ್ತಿನ ನನ್ನ ಡೈಲಿ ಲಾಗ್ ಮುಗೀತು. ಆಲ್ಮೋಸ್ಟ್ ಎಲ್ಲ ಮದರ್ಸ್ದು ಡೈಲಿ ರೊಟೀನ್ ಹಿಂಗೆ ಇರುತ್ತೆ ಅಂತ ನಾನು ಅನ್ಕೊತೀನಿ, ಎಕ್ಸೆಪ್ಟ್ ವರ್ಕಿಂಗ್ ವುಮೆನ್ಸ್ ಅಷ್ಟೇ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.